ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡೋಣ ಅಂತೇಳಿ ಪಡ್ಡು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು, ಪಡ್ಡುನೇ ಮಾಡಿರಲಿಲ್ಲ. ಮಗ ಕೇಳ್ತಾ ಇದ್ದ, ಸೊ ಹಾಗಾಗಿ ಪಡ್ಡು ಮಾಡ್ಕೊಳ್ಳೋಣ ಅಂತೇಳಿ ಪಡ್ಡು ಮಾಡ್ಕೋತಾ ಇದ್ದೆ. ಇನ್ನು ಈ ಕಡೆ ಮಗಳು ನನಗೆ ಬೇರೆ ಶೂ ಹಾಕ್ಕೊಡು ಅಂತೇಳಿ ಹೇಳ್ತಾ ಇದ್ಲು. ಶೂ ಹಾಕ್ಕೊಡ್ಬೇಕಾ? ತೆಗಿ. ಇನ್ನು ಮಗಳು ಹಿಂಗೇನೆ ಬೆಳಗ್ಗೆ ಟೈಮು ನಾನು ಬ್ಯುಸಿ ಇರ್ತೀನಲ್ಲ ಅಂತೇಳಿ ಅವಳಿಗೆ ಟಿ ವಿ ಸಾಂಗ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಅವಳು ಅದಕ್ಕೆ ತಕ್ಕಂತೆ ಫ್ರಾಕು ಹಾಕ್ಕೊಡು ಅನ್ನೋದು, ಶೂ ಹಾಕ್ಕೊಡು ಅನ್ನೋದು, ಈ ಥರ ತಲೆ ತಿಂತಾ ಇರ್ತಾಳೆ. ಅದೆಲ್ಲ ಹಾಕಿಸ್ಕೊಂಡೆ ಡ್ಯಾನ್ಸ್ ಮಾಡೋದವಳು. ಹಾಗೆ ಮಾಡು ಅಂದರೆ ಮಾಡಲ್ಲ, ಟಿ ವಿಲಿ ನೋಡ್ತಾಳಲ್ಲ, ಸೊ ಹಾಗಾಗಿ ಹಾಗೆಲ್ಲ ಹಾಕ್ಕೊಂಡು ಮಾಡ್ತಾಳೆ. ಇನ್ನು ಪಡ್ಡು ಹಾಕ್ಬಂದಿಂದಲೇ ಏನಾಗಿದೆ ನೋಡೋಣ ಅಂಥೇಳಿ ಬಂದೆ. ಒಂದು ಸೈಡ್ ಬೆಂದಿತ್ತು, ಎಲ್ಲ ಮೊಗ್ಚಾಗ್ತಾಯಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಈ ಸರಿ. ಪ್ರತಿ ಸರಿ ಎಡಿಬೇಕಾದ್ರೆ ಸ್ವಲ್ಪ ಬ್ರೇಕ್ ಆಗ್ತಿತ್ತು, ಬಟ್ ಈ ಸರಿ ತುಂಬಾ ನೀಟಾಗಿ ಬಂದಿತ್ತು ಪಡ್ಡು. ಇನ್ನು ಪಡ್ಡು ಎಲ್ಲ ರೆಡಿ ಆಯಿತು. ಇದಕ್ಕೆ ಟೊಮೊಟೊ ಗೊಜ್ಜು ಮಾಡಿದ್ದೆ, ಚಟ್ನಿ ಮಾಡಬೇಕಿತ್ತು, ಸೊ ಟೊಮೊಟೊ ಗೊಜ್ಜು ಮಾಡಿದ್ದೆ. ಇನ್ನು ಮಗನಿಗೆ ಪಡ್ಡು ಹಾಕ್ಕೊಟ್ಟೆ. ಮಗಳಿಗೆ ತಿನ್ಸೋಕೆ ಹೋದರೆ ಬೇಡ ಅಂತ ಹೇಳ್ತಾ ಇದ್ದವಳು. ಕೊಡು, ಅವಳಿಗೊಂದು ತಿಂತಾಳೆ. ಚುಪ್ಪ ಚುಪ್ ಬೇಕಾ ನೋಡಿ, ಅವಳಿಗೆ ಚುಪ್ಪ ಚುಪ್ ಬೇಕಂತೆ. ಸೊ ಹಂಗೋ ಹಿಂಗೋ ಪಡ್ಡು ಒಂದೆರಡು ತಿನ್ನಿಸ್ಬಿಟ್ಟು ಅವಳಿಗೆ. ಇನ್ನು ನೆನ್ನೆ ವಾಚ್ ತೆಗೆಸ್ಕೊಂಡಿದ್ನಲ್ಲ, ಅದಕ್ಕೆ ಇಬ್ಬರು ಕಿತ್ತಾಡ್ತಾ ಇದ್ದಾರೆ. ಅವಳು ಕೊಡು ಅಂತ ಕಿತ್ತಾಡ್ತಾ ಇದ್ದಾರೆ. ಇನ್ನು ಇದಾಯ್ತಿದ್ದಂಗೆ ಮಧ್ಯಾಹ್ನ ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೆ, ಬಂದಿತ್ತು. ಸೊ ಮಗ ನಾನೇ ತೋರಿಸ್ತೀನಿ ಅಮ್ಮ, ನಾನೇ ಓಪನ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಓಪನ್ ಮಾಡು ಅಂತೇಳಿ ಅವನಿಗೆ ಬಿಟ್ಟೆ. ಪಾರ್ಸಲ್ ಬಂತಾ? ಈ ಕಾಲ್ ಲೈಟು. ಹ್ಞೂ, ಅಲ್ಲ ಆಟ ಆಡಲ್ಲಿ. ಬಿಡು. ಪಾರ್ಸಲ್ ಯಾರು ತಂದು ಕೊಟ್ರು? ಪಾರ್ಸಲು ಅಂಕಲ್ ತಂದು ಕೊಟ್ರಾ? ಏನದು ಚಿನಿ ಏನದು? ಪೈಪಾ? ಯಾರಿಗೆ ತಂದಿರೋದದು? ಓಪನ್ ಮಾಡಿಕೊಟ್ಟು. ನನ್ನ ಮಗಳು ಲಾಲಿಪಪ್ಪು ಅಂತ ಇರ್ತಾಳೆ. ಈ ಥರದ ಅಂಗಡಿಲೆಲ್ಲ ಸಿಗ್ತಾ ಇರಲಿಲ್ಲ ಅಂತ ಮೀಶೋದಲ್ಲಿ ಹುಡುಕಿ ತರಿಸಿದ. 64 ರೂಪೀಸ್ಗೆ ಓಪನ್ ಮಾಡ್ಕೊಟ್ಬಿಡು. ಬುಜ್ಜಿ ಏನದು? ಲಾಲಿಪಪ್ಪು. ಏನದು? ಪೈಪಲ್ಲ, ಲಾಲಿಪಾಪ್. ಅವನು ಆಮೇಲೆ ತಿಂತಾನೆ, ಬಿಡು. ಸಿಟ್ಟೊಂದ್ರಿ ಹೇಳ್ತೀನಿ. ಇದು ಫುಲ್ ದಪ್ಪ. ಇದು ಫುಲ್ ಸ್ಮಾಲ್. ಇಲ್ಲಿ ಹೋಲ್ಡರ್ ಇದೆ. ಯಾವ ಕಲರ್ ಅದು? ಪಿಂಕ್ ಕಲರು. ಇನ್ನು ಮಗ ಫ್ರೂಟ್ ಸಲಾಡ್ ಮಾಡಿಕೊಡಮ್ಮ ಅಂತ ಕೇಳಿದ. ಅವನಿಗೆ ವಾಟರ್ ಮೆಲನ್ನು ಮತ್ತು ಚಿಯಾ ಸೀಡ್ಸ್ ಹಾಕಿ ಕೇಳಿದ. ಸೊ ಹಾಗಾಗಿ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಇನ್ನು ವಾಟರ್ ಮೆಲನ್ನ ಸಣ್ಣ ಕಟ್ ಮಾಡಿಕೊಂಡು ಹಾಲು ಜೊತೆ ಒಂದು ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 4 ಐಸ್ ಕ್ಯೂಬ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಬಟ್ ಮಗ ಬೆಲ್ಲದಲ್ಲಿ ತಿನ್ನಲ್ಲ ಅಂತೇಳಿ ಶುಗರ್ ಹಾಕಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.